ನವದೆಹಲಿಯಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ತಲ್ಲಣ ಮೂಡಿಸೋ ಘಟನೆಯೊಂದು ನಡೆದಿದೆ. ಅದೇನಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರ ಮುಖಕ್ಕೆ ಅಪರಿಚಿತ ಮಹಿಳೆಯೊಬ್ಬರು ಸಾರ್ವಜನಿಕರ ಸಮ್ಮುಖದಲ್ಲೇ ನೀಲಿ ಮಸಿಯನ್ನ ಎರಚಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ವೇದಿಕೆಯಲ್ಲಿ ಅಭಿಜಿತ್ ದೀಪ್ಕೆ ಅವರು ಮೈಕ್ರೋಫೋನ್ ಹಿಡಿದು ನೆರೆದಿದ್ದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಆ ಟೈಮ್ನಲ್ಲಿ ಏಕಾಏಕಿ ಸಭಿಕರ ಮಧ್ಯೆ ಹೊಂಚು ಹಾಕಿ ಕೂತಿದ್ದ ಮಹಿಳೆಯೊಬ್ಬರು ದಿಢೀರ್ ಅಂತ ಮುನ್ನುಗ್ಗಿ ಅವರ ಮುಖಕ್ಕೆ ನೀಲಿ ಮಸಿಯನ್ನ ಎರಚಿದ್ದಾರೆ. ಮಸಿ ಹನಿಗಳು ದೀಪ್ಕೆ ಮಾತ್ರ ಅಲ್ಲ, ಅವರ ಸುತ್ತಮುತ್ತ ನಿಂತಿದ್ದವರ ಮೇಲೆಲ್ಲ ಬಿದ್ದಿದೆ. ಈ ಹಠಾತ್ ಬೆಳವಣಿಗೆಯಿಂದ ಕಾರ್ಯಕ್ರಮದಲ್ಲಿದ್ದವರು ಒಂದು ಕ್ಷಣ ದಂಗಾದ್ರು. ಸ್ಥಳದಲ್ಲಿ ತಳ್ಳಾಟ, ನೂಕಾಟ ಹಾಗೆ ಗೊಂದಲದ ವಾತಾವರಣ ಕೂಡ ಕ್ರಿಯೇಟ್ ಆಯಿತು. ಮುಖಕ್ಕೆ ಮಸಿ ಬಳಿದ ಘಟನೆಯನ್ನು ಅತ್ಯಂತ ವಿಭಿನ್ನವಾಗಿ ಫೇಸ್ ಮಾಡಿರುವ ಅಭಿಜಿತ್ ದೀಪ್ಕೆ ಈ ವಿಡಿಯೋವನ್ನ ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲೇ ಶೇರ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ನೀಲಿ ನನ್ನ ಬಣ್ಣ, ಜೈ ಭೀಮ್ ಅನ್ನೋ ಕ್ಯಾಪ್ಷನ್ ಬರೆಯುವ ಮೂಲಕ ತಮಗೆ ಮಸಿ ಬಳಿದವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಿದ್ಧಾಂತ ಹಾಗೂ ಬಹುಜನ ಚಳವಳಿಯಲ್ಲಿ ನೀಲಿ ಬಣ್ಣಕ್ಕೆ ವಿಶೇಷ ಗೌರವ ಇರೋದ್ರಿಂದ ಈ ಘಟನೆಯನ್ನು ಅವರು ಧನಾತ್ಮಕವಾಗಿ ಬಿಂಬಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಖತ್ ಸೌಂಡ್ ಮಾಡ್ತಾ ಇದ್ದು ರಾಜಕೀಯ ವಲಯದಲ್ಲೂ ಅನೇಕ ಚರ್ಚೆಗಳಿಗೆ ಗ್ರಾಸವಾಗಿದೆ. ಆದರೆ ಈ ಕೃತ್ಯ ಎಸಗಿದ ಮಹಿಳೆ ಯಾರು, ಹಾಗೆ ಆಕೆ ಮಸಿ ಎರಚೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಹಾಗೇನೇ ಅಧಿಕೃತ ದೂರು ಅಥವಾ ತನಿಖೆಯ ವರದಿ ಹೊರಬೀಳೋ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ವದಂತಿಗಳಿಗೆ ಇನ್ನೂ ಯಾವುದೇ ಕನ್ಫರ್ಮೇಷನ್ ಅಂತೂ ಸಿಕ್ಕಿಲ್ಲ. ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ತೀರಾ ಹದಗೆಟ್ಟಿದೆ ಅನ್ನೋ ಕಾರಣಕ್ಕೆ ಉಪವಾಸ ಮಾಡ್ತಾ ಇದ್ರು 20 ದಿನಗಳಿಂದ. ಇವತ್ತು ಬೆಳಗ್ಗೆ ಅಷ್ಟೇ ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಾಯಿತು. ನಂತರ ಈ ಸತ್ಯಾಗ್ರಹ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಂತ CJP ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರು ಘೋಷಣೆ ಮಾಡಿದ್ರು. ಜೊತೆಗೆ ಪೊಲೀಸರ ಮೇಲೇನೆ ಒಂದಷ್ಟು ಆರೋಪ ಮಾಡಿ ನಮ್ಮ ಹೋರಾಟ ನಿಲ್ಲೋದಿಲ್ಲ, ನಾವು ಹೀಗೆ ಮುಂದುವರಿತೀವಿ, ಹಾಗೆ 20ನೇ ತಾರೀಕಿಗೆ ಸಂಸತ್ಗೆ ಮೆರವಣಿಗೆ ಮೂಲಕ ಹೋಗ್ತೀವಿ ಅನ್ನುವಂತಹ ಮಾತನ್ನಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಮಹಿಳೆ ಇದ್ದಕ್ಕಿದ್ದ ಹಾಗೆ ಭಾಷಣ ಮಾಡ್ತಾ ಇದ್ದಂತಹ ಅಭಿಜಿತ್ ದೀಪ್ಕೆ ಮೇಲೆ ಈ ರೀತಿಯಾಗಿ ಇಂಕ್ ಎರಚಿರೋದು ಒಂದಷ್ಟು ಗೊಂದಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.